ಕುಳ್ಕೊಂಡು ಮಾತನಾಡ್ತಾ ಹೇಳ್ತಾ ಇದ್ದೆ. ಏನಿವತ್ತು ನಾವು ದೇವನಹಳ್ಳಿ ಹತ್ರ ಒಂದು ಲಾಜಿಸ್ಟಿಕ್ ಟರ್ಮಿನಲ್, ಮೆಗಾ ಟರ್ಮಿನಲ್ ಕೋಚಿಂಗ್ ಮಾಡಬೇಕು ಅಂತ ಮಾಡಿದ್ವಿ. ಮೆಗಾ ಕೋಚಿಂಗ್ ಟರ್ಮಿನಲ್ ಮಾಡಬೇಕು ಅಂತ. ನನಗೆ ಇನ್ಫ್ರಾಸ್ಟ್ರಕ್ಚರು ಇದಾಗಿದ್ದರಿಂದ, ಜಾಗದು ಕೂಡ ತೊಂದರೆ ಆಗಿದ್ದರಿಂದ ನಾವು ಈಗಾಗಲೇ ಸರ್ಕ್ಯುಲರ್ ರೈಲ್ವೆ ಮಾಡಕ್ಕೆ ಹೋಗಿ ಸುಮಾರು 4,000ಕ್ಕೂ ಮೇಲ್ಪಟ್ಟು ಎಕರೆ ಅವಶ್ಯಕತೆ ಇದ್ದಿದ್ರಲ್ಲ ಅದನ್ನು ಕೈ ಬಿಟ್ಟು ಸಬರ್ಬನ್ಗೆ ಒತ್ತನ್ನು ಕೊಟ್ಟು, ನಾನು ಮೂಲಭೂತ ಸೌಕರ್ಯಗಳ ಮಂತ್ರಿಗಳಾದ ಎಂ.ಬಿ. ಪಾಟೀಲ್ ಹತ್ರನೂ ಮಾತನಾಡಿದ್ದೀನಿ. ಅದಕ್ಕೂ ಕೂಡ ನಾವು ಆದ್ಯತೆಯನ್ನು ಕೊಡುವಾಗ ಬೆಂಗಳೂರು ನಗರದ ಅಭಿವೃದ್ಧಿ ಮಂತ್ರಿಗಳು, ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರು, ಮುಖ್ಯಮಂತ್ರಿಗಳು, ಎಲ್ಲ ಶಾಸಕರು ಮತ್ತು ಅಧಿಕಾರಿಗಳ ಒಂದು ಸಭೆಯನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಯಲಹಂಕದಲ್ಲಿ ನೂತನ ಕೋಚಿಂಗ್ ಟರ್ಮಿನಲ್ ಮಾಡ್ತಕ್ಕಂಥದಕ್ಕೆ ಈಗಾಗಲೇ ನಾವು DPR ಅನ್ನು ಮಾಡಿದ್ದೇವೆ ಸಾಹೇಬ್ರೆ. ನನಗನ್ನಿಸ್ತದೆ DPR ಮಾಡಿ ಸುಮಾರು 5,755 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಇದೇ ಸಾಹೇಬ್ರೆ, 5,755 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಇನ್ನೊಂದು 25-30 ವರ್ಷಗಳ ಕಾಲ ಬೆಂಗಳೂರಿಗೆ ಮೆಗಾ ಕೋಚಿಂಗ್ ಟರ್ಮಿನಲ್ ಆದರೆ ನನಗನ್ನಿಸ್ತದೆ ಇನ್ನೂ 100 ಟ್ರೈನ್ಗಳು ಜಾಸ್ತಿ ಆದರೂ ಕೂಡ ಈ ಭಾಗದ ಜನ, ಲಕ್ಷಾಂತರ ಜನ ಬೇರೆ ಬೇರೆ ಕಡೆ ಪ್ರಯಾಣ ಮಾಡೋದಕ್ಕೆ ಅನುಕೂಲಗಳಾಗ್ತದೆ ಅನ್ನೋ ಮಾತನ್ನು ತುಂಬ ಸಂತೋಷ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಮಗೆ ತುಮಕೂರಿಂದ ದಾವಣಗೆರೆ ಲೈನ್ ಆಗಬೇಕು. ಅದು ಕರ್ನಾಟಕದ ಬಹುದಿನಗಳ ಕನಸು. ಅದು ಭಾಳ ದಿನದಿಂದ ದುಡ್ಡು ಇದೆ, ಎಲ್ಲ ಇದೆ, ಆದರೆ ಮಂದಗತಿಯಲ್ಲಿ ಸಾಗ್ತಾ ಇದ್ದಂಥದ್ದು. ಅವರು ನನಗೆ 4 ಬಾರಿ ಫೋನಲ್ಲಿ ಮಾತಾಡಿ ಲ್ಯಾಂಡ್ ಅಕ್ವಸಿಷನ್ ಮುಗಿಸ್ಕೊಡ್ಬೇಕು ಅಂತ ಹೇಳಿದ ಮೇಲೆ ಅದಕ್ಕೂ ಕೂಡ ನಾವು ಲ್ಯಾಂಡ್ ಅಕ್ವಸಿಷನ್ ಸ್ಪೀಡಪ್ ಮಾಡಿ ಈಗ ತುಮಕೂರದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಒಂದು ತುಮಕೂರು ಮತ್ತು ದಾವಣಗೆರೆ ಉತ್ತರ ಕರ್ನಾಟಕಕ್ಕೆ ಲಿಂಕ್ ಮಾಡ್ತಕ್ಕಂಥ ಕೆಲಸ ಅವರು ಬಂದ ಮೇಲೆ ಅವ್ರ ಜೊತೆಗೆ ನಾವು ಕೈ ಜೋಡಿಸಿ ಈಗ ಸ್ವಲ್ಪ ಪ್ರಗತಿ ಆಗ್ತಾ ಇದೆ. ಬುದ್ಧಿ ಪೂಜೆ ಮಾಡುವಾಗ ಮಂತ್ರಿಯವರು ಕೂಡ ಹೇಳಿದ್ರು, ಖಂಡಿತವಾಗ್ಲೂ ಕೂಡ ಅದು ಆ ತಿಂಗಳಲ್ಲಿ ಮುಗಿಯುತ್ತೆ ಅನ್ನೋ ವಿಶ್ವಾಸ ಕೂಡ ಇದೆ. ಇವತ್ತು ಕೇಂದ್ರ ಸರ್ಕಾರ, ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಆಗಿರುವಂಥ ಕೆಲಸ ಕಳೆದ 75 ವರ್ಷಗಳಲ್ಲಿ ಆಗಿಲ್ಲ. ಇವತ್ತು ದೇಶದಲ್ಲಿ ಸುಮಾರು 1,309 ಸ್ಟೇಷನ್ಗಳು ರೀಡೆವಲಪ್ಮೆಂಟ್ ಆಗಿದೆ. To accentuate our effort, by devoting 100 hours. Anyone else? We know that the clean and tidy countries. India was the immediate necessitating factor then in 2014, but his target was cleanest India for the universe. The kind of vibrations it sent across borders, almost all the countries of the world, now aligning with the thought process of a great visionary who is the Prime Minister of our country.